ಎರಡನೆಯ ಮಹಾಯುದ್ಧ ಪ್ರಸಂಗ. ಪ್ರಜೆಗಳಿಂದ ಸರ್ಕಾರ ರಾಷ್ಟ್ರ ರಕ್ಷಣಾ ನಿಧಿಗೆ ಸಹಾಯವನ್ನು ಕೇಳಿತು. ಜನರು ಕೈ ತುಂಬಿ ಮನ ತುಂಬಿ ತಮ್ಮ ಸಿರಿ ಸಂಪತ್ತನ್ನು ದೇಶಕ್ಕಾಗಿ ಧಾರೆ ಎರೆದರು. ಹೈದರಾಬಾದಿನ ನಿಜಾಮರಿಗೆ ಪತ್ರ ಬರೆದು ಚಿತ್ತ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದರು. ಆಗ ಮಹಾರಾಜನು ಹೀಗೆ ಹೇಳಿದ: ಈ ಸ್ಥಿತಿಯಲ್ಲಿ ನಾನು ಹಾಗೂ ನನ್ನ ಪ್ರಜೆಗಳು ಅತ್ಯಂತ ಬಡವರಾಗಿದ್ದೇವೆ. ಹಾಗಾಗಿ ರಾಷ್ಟ್ರ ನಿಧಿಗೆ ಸಹಾಯ ಮಾಡುವಷ್ಟು ಆಸ್ತಿ ಸಂಪತ್ತು ನನ್ನಲ್ಲಿಲ್ಲ ಎಂದು ಉತ್ತರಿಸಿದನು. ಹೀಗೆ ಕೆಲವು ವರ್ಷಗಳ ನಂತರ ಮಹಾರಾಜ ಪ್ರಾಣ ಬಿಟ್ಟ. ಮಕ್ಕಳಿಲ್ಲದ ಅವನ ಸಂಪತ್ತನ್ನು ಸರಕಾರ ತನ್ನ ಅಧೀನಕ್ಕೆ ತೆಗೆದುಕೊಳ್ಳಲು ಪ್ರಾರಂಭಿಸಿತು. ನಿಧಾನವಾಗಿ ರಾಜನ ಸಂಪತ್ತನ್ನು ಲೆಕ್ಕ ಹಾಕಲು ಹೋದ ಸರ್ಕಾರಕ್ಕೆ ಆಶ್ಚರ್ಯವಾಯಿತು. ನೂರಾರು ಕೂಲಿಯಾಳುಗಳ ಕೈಯಿಂದ ತಿಂಗಳುಗಟ್ಟಲೆ ಲೆಕ್ಕ ಮಾಡಿಸಿದ ಮೇಲೆ ಇವರಿಗೆ ಗೊತ್ತಾಗಿದ್ದು ಇಡೀ ದೇಶವನ್ನೇ ಕೊಳ್ಳುವಷ್ಟು ಆಸ್ತಿ ಅವನಲ್ಲಿತ್ತು ಎಂದು. ನಮ್ಮದು ಹಾಗೆ ಅಲ್ಲವೇ? ಎಷ್ಟು ಬೇಕೋ ಅಷ್ಟು ಕೂಡಿಡುವುದಿಲ್ಲ. ಹೋಗಲಿ, ಇರುವುದನ್ನು ಅನುಭವಿಸುವ ಆನಂದಿಸುವ ವಿಶಾಲ ಹೃದಯವಿಲ್ಲ ಅಂದ ಮೇಲೆ ನಾವು ಎಷ್ಟು ಸಿರಿವಂತರಾಗಿದ್ದರೂ ಪ್ರಯೋಜನವಿಲ್ಲ.